ಇಂಥ ಆತ್ಮ ವಂಚನೆಯ ರಾಜಕಾರಣಿಗಳಿಗೆ ವೋಟ್ ಹಾಕಿದ ಜನತೆ ಬಗ್ಗೆ ಕಾಳಜಿ ವಹಿಸದ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳನ್ನು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ರಾಜಕೀಯದಿಂದ ದೂರ ಇಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮವರು ಮನೆ ಕಟ್ಟಲು ರೀತಿ ಇಲ್ಲದೆ ಪರದಾಡಬಹುದು. ಕೈಗಾರಿಕಾ ಸ್ಫೋಟಕಗಳನ್ನು ಬಳಸುವುದರಿಂದ ಇಡೀ ನದಿ ವಿಷದ ಮಡುವಾಗಲಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ಮಾನ್ಯ ದಿನಕರ್ ಶೆಟ್ಟರು ಧ್ವನಿ ಎತ್ತಿದಾಗ ಅವತ್ತು ಯಾಕೆ ಮಂಕಾಳು ವೈದ್ಯರು ಸದನಕ್ಕೆ ಗೈರಾಗಿದ್ರು? ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಸುರಂಗಕ್ಕಾಗಿ 18,000 ಟನ್ ಅಪಾಯಕಾರಿ ಕೈಗಾರಿಕಾ ಸ್ಫೋಟಕಗಳನ್ನು ಬಳಸಲಾಗುತ್ತದೆ. ಅಂದ್ರೆ ಇವರ ಉದ್ದೇಶ ಶರಾವತಿ ನಂಬಿಕೊಂಡವರಿಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕುವಂತ ಯೋಚನೆ ಇವರ ರಾಜಕೀಯ ಭವಿಷ್ಯಕ್ಕಾಗಿ ಜನಸಾಮಾನ್ಯರ ಬದುಕನ್ನು ಬಲಿ ಕೊಡುತ್ತಾರೆ. ನಮಸ್ತೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ 2,000 ಮೆಗಾವ್ಯಾಟ್ ಸಾಮರ್ಥ್ಯದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಜನರ ನಿರ್ಧಾರ ಲೆಕ್ಕಿಸದೆ ತರಾತುರಿಯಲ್ಲಿ ಕೈಗೆತ್ತಿಕೊಂಡರೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಹಾಗೂ ಜನರ ಆರೋಗ್ಯದ ಮೇಲೆ ಎಷ್ಟೊಂದು ಭೀಕರವಾದ ಪರಿಣಾಮ ಬೀರುತ್ತದೆ ಅಂದರೆ ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ನೀರಿನ ಹರಿವಿನ ಪರಿಣಾಮ ಬೀರುವುದಲ್ಲದೆ ಹತ್ತಿರದ ಹಳ್ಳಿಗಳ ಮೇಲೆ ಇಳಿಜಾರು ಪ್ರದೇಶವನ್ನು ಶಿಥಿಲಗೊಳಿಸುತ್ತದೆ. ಜೊತೆಗೆ ಅಂತರ್ಜಲ ಹರಿವಿನ ಮೇಲೆ ವ್ಯತ್ಯಾಸ ಉಂಟಾಗುತ್ತದೆ. ಇದರಿಂದ ನೇರವಾಗಿ ಅಭಯಾರಣ್ಯದ ಹಸಿರು ಕವಚದ ಮೇಲೆ ಘೋರವಾದ ಪರಿಣಾಮ ಬೀಳುತ್ತದೆ. ಶರಾವತಿ ಕೊಳ್ಳದ ಸಿಂಗಳಿಕ ಅಭಯಾರಣ್ಯದಲ್ಲಿ ಕರ್ನಾಟಕ ಪಶ್ಚಿಮ ಘಟ್ಟಗಳಿಗೆ ಸೀಮಿತವಾದ 730 ಸಿಂಗಳಿಕ ನೆಲೆ ನಾಶವಾಗಲಿದೆ. ಈ ಯೋಜನೆಗಾಗಿ 16,000ಕ್ಕೂ ಮೇಲ್ಪಟ್ಟ ಮರಗಳನ್ನು ಕಡಿಯುತ್ತಾರೆ. ದೊಡ್ಡ ಮಂಗಟ್ಟೆ, ಕಾಟೆ, ಕಾಳಿಂಗ, ಚಿರತೆ, ಚಿಪ್ಪುಹಂದಿಯಂತಹ ಅಪರೂಪದ ಆವಾಸ ಸ್ಥಾನ ನಾಶವಾಗಲಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಸುರಂಗಕ್ಕಾಗಿ 18,000 ಟನ್ ಅಪಾಯಕಾರಿ ಕೈಗಾರಿಕಾ ಸ್ಫೋಟಕಗಳನ್ನು ಬಳಸಲಾಗುತ್ತದೆ. ಈ ಸ್ಫೋಟಕ ಬೆರೆತ ವಿಷಭರಿತ ಲಕ್ಷಾಂತರ ಟನ್ಗಳಷ್ಟು ತ್ಯಾಜ್ಯ ಇದರಿಂದ ಸೃಷ್ಟಿಯಾಗಲಿದೆ. ಈ ವಿಷ ತ್ಯಾಜ್ಯ ಶರಾವತಿ ನದಿ ಅಂತರ್ಜಲ ಮತ್ತು ತೋರೆಗಳಿಗೆ ಸೇರಿ ವಿಷವಾಗುವುದರ ಮೂಲಕ ಜಲಚರಗಳಿಗೆ, ಕೃಷಿ ಕ್ಷೇತ್ರಕ್ಕೆ, ಕುಡಿಯುವ ನೀರಿನ ಮೂಲಕ್ಕೆ ಮತ್ತು ಒಟ್ಟಾರೆಯಾಗಿ ಸಾರ್ವಜನಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು. ಸಂಪೂರ್ಣ ಯೋಜನೆಯಲ್ಲಿ ಮರಳು ಗಣಿಗಾರಿಕೆ ಅತಿ ಹೆಚ್ಚು ಅಪಾಯಕಾರಿಯಾಗಿದೆ ಮತ್ತು ವಿನಾಶಕಾರಿಯಾಗಿದೆ. ಉದ್ದೇಶಿತ ಮರಳು ಗಣಿಗಾರಿಕೆ ಪ್ರದೇಶವು ಶರಾವತಿ ಸಿಂಗಳಿಕ ಅಭಯಾರಣ್ಯದ ಸೂಕ್ಷ್ಮ ಪ್ರದೇಶದಲ್ಲಿ ಬರುತ್ತಿದ್ದು ಈ ಪ್ರದೇಶವನ್ನು ಅರಣ್ಯೇತರ ಪ್ರದೇಶಗಳಿಗೆ ಬಳಸುವಂತಿಲ್ಲ. ಯೋಜನೆಗೆ ಅಗತ್ಯವಿರುವಷ್ಟು ಮರಳನ್ನು ಶರಾವತಿ ನದಿಯಿಂದ ಎತ್ತಿದರೆ ಶರಾವತಿ ನದಿಯನ್ನು ನಂಬಿಕೊಂಡವರ ಬದುಕು ನಾಶವಾಗಲಿದೆ. ಜೊತೆಗೆ ನದಿ ಹರಿವಿನ ಪಥ ಬದಲಾಗಲಿದೆ. ಮುಂದಿನ ದಿನಗಳಲ್ಲಿ ನಮ್ಮವರು ಮನೆ ಕಟ್ಟಲು ರೀತಿ ಇಲ್ಲದೆ ಪರದಾಡಬಹುದು. ಹಾಗೆ ಅದೆಷ್ಟು ಯುವಕರು ಸರಿಯಾದ ರೀತಿಯಲ್ಲಿ ಉದ್ಯೋಗ ಸೃಷ್ಟಿಸುವಲ್ಲಿ ವಿಫಲವಾದ್ದರಿಂದ ಶರಾವತಿ ನದಿ ಕಣಿವೆಯ ರೇತಿಯನ್ನು ನಂಬಿಕೊಂಡು ಸ್ವಂತ ಟಿಪ್ಪರ್ ಹಾಗೂ ಬೊಲೆರೋ ವಾಹನ ಮಾಡಿಕೊಂಡು 3 ತಿಂಗಳು ಕೆಲಸ ಇದ್ರೆ 6 ತಿಂಗಳು ಖಾಲಿ ಇದ್ದು ಇನ್ಸೂರೆನ್ಸ್ ಹಾಗೂ ವಾಹನ ಎಫ್ಸಿ ಮಾಡಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಮುಂದೆ ಇವರ ಬದುಕು ಕೂಡ ಸಾಲದ ಸೂಲೆಯಲ್ಲಿ ಮುಳುಗಿ ಹೋಗಲಿದೆ. ಕೈಗಾರಿಕಾ ಸ್ಫೋಟಕಗಳನ್ನು ಬಳಸುವುದರಿಂದ ಇಡೀ ನದಿ ವಿಷದ ಮಡುವಾಗಲಿದೆ. ಶರಾವತಿ ಕೊಳ್ಳದ ಗುಡ್ಡಗಳು ಹಂತ ಹಂತವಾಗಿ ಕುಸಿಯಲಿದೆ. ದೇವಸ್ಥಾನಗಳು, ಪವಿತ್ರ ವನಗಳು, ಪುರಾತನ ಸ್ಮಾರಕ, ಚತುರ್ಮುಖ ಬಸದಿಯಂತಹ ನಿಯಂತ್ರಿತ ಗಡಿಯೊಳಗೆ 100 ಅಡಿ ರಸ್ತೆ ನಿರ್ಮಿಸುವುದರಿಂದ 1000 ವರ್ಷಗಳ ಹಳೆಯ ಜೈನ ಬಸದಿಗೆ ಧಕ್ಕೆಯಾಗಲಿದೆ. ಕೆಪಿಟಿಸಿಎಲ್ ವಿದ್ಯುತ್ ಸೋರಿಕೆಯನ್ನು ತಡೆಗಟ್ಟಿ ಒಂದು ಎಲೆಯನ್ನು ನಾಶ ಮಾಡದೆ ಬ್ಯಾಟರಿ ಶಕ್ತಿ ಶೇಖರಣಾ ವ್ಯವಸ್ಥೆಯಂತಹ ಯೋಜನೆ ತಂದು ಶರಾವತಿ ನದಿಯನ್ನು ರಕ್ಷಿಸಬಹುದು. ಸದ್ಯ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಹಾಗೂ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ಮಾನ್ಯ ದಿನಕರ್ ಶೆಟ್ಟರು ಧ್ವನಿ ಎತ್ತಿದಾಗ ಅವತ್ತು ಯಾಕೆ ಮಂಕಾಳು ವೈದ್ಯರು ಸದನಕ್ಕೆ ಗೈರಾಗಿದ್ರು? ಒಂದು ವೇಳೆ ದಿನಕರ್ ಶೆಟ್ಟರ್ ಜೊತೆ ಮಂಕಾಳು ವೈದ್ಯರು ಸೇರಿ ಈ ಯೋಜನೆಯ ಬಗ್ಗೆ ಹಾಗೂ ಜಿಲ್ಲೆಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮಾತನಾಡಬಹುದಿತ್ತಲ್ವಾ? ಅಧಿವೇಶನದಲ್ಲಿ ಮಾತನಾಡಿದ ಮಂಕಾಳು ವೈದ್ಯರು ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿ ಓಲೈಕೆ ಮಾತನಾಡುತ್ತಾರೆ. ಅಂದ್ರೆ ಇವರ ಉದ್ದೇಶ ಶರಾವತಿ ನಂಬಿಕೊಂಡವರಿಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕುವಂತ ಯೋಚನೆ ಇವರದು. ಈ ಹಿಂದೆ ನೀವು ಕಾಸರಗೋಡಿನ ಟೊಂಕ ಭಾಗದ ಬಂದರು ಯೋಜನೆಗೆ ಅಲ್ಲಿನ ಜನತೆಗೆ ಯೋಜನೆಯನ್ನು ಕೈ ಬಿಡುವಂತೆ ಮಾಡಿಸುತ್ತೇನೆ ಅಂತ ವಚನ ನೀಡಿದ್ರಿ. ನಂತರ ಚುನಾವಣೆಯಲ್ಲಿ ಗೆದ್ದು ಬಂದು ಸಚಿವ ಕೂಡ ಆದ್ರು. ನೀವು ಅಲ್ಲಿನ ಜನರಿಗೆ ವಿಶ್ವಾಸ ದ್ರೋಹ ಮಾಡಿದ್ರಿ.
ಹೋರಾಟ ಮಾಡುವವರ ಮೇಲೆ ಅಮಾನವೀಯವಾಗಿ ಅಧಿಕಾರಿಗಳು ನಡೆದುಕೊಂಡಾಗ ನೀವು ತಿರುಗಿ ಕೂಡ ನೋಡಲಿಲ್ಲ. ಹೋರಾಟ ಮಾಡುವವರ ಮೇಲೆ ಅಮಾನವೀಯವಾಗಿ ಅಧಿಕಾರಿಗಳು ನಡೆದುಕೊಂಡಾಗ ನೀವು ತಿರುಗಿ ಕೂಡ ನೋಡಲಿಲ್ಲ. ತಿಂಗಳುಗಟ್ಟಲೆ ಜೈಲುವಾಸ ಅನುಭವಿಸಿದವರ ಮೇಲೆ ನಿಮಗೆ ಸಹನೆಯ ಮನಸ್ಥಿತಿ ಕೂಡ ಬರಲಿಲ್ಲ. ಅಲ್ಲಿನ ಜನತೆ ಕಷ್ಟಪಡುವುದನ್ನು ಕೂಡ ನೀವು ತಿರುಗಿ ನೋಡಲಿಲ್ಲ. ಮಂಕಾಳ್ ವೈದ್ಯರೇ, ನೀವು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಸಂಪೂರ್ಣ ಶರಾವತಿ ದಡದ ಜನರ ಜೀವನವನ್ನು ಸಂಕಷ್ಟಕ್ಕೆ ತಳ್ಳುವ ಯೋಚನೆಯಿಂದ ಹೊರಬಂದು ಈ ಯೋಚನೆಯನ್ನು ಕೈಬಿಡುವಂತೆ ರಾಜ್ಯ ಮಟ್ಟದ ನಿಮ್ಮ ರಾಜ್ಯ ಸರ್ಕಾರಕ್ಕೆ ತಿಳಿ ಹೇಳಿ ಕೈಬಿಡುವಂತೆ ಮಾಡಿದರೆ ಒಳ್ಳೆಯ ಕಾರ್ಯ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಮೂಲಕ ಉತ್ತರ ಕೊಡಬೇಕಾಗಬಹುದು. ಇಂಥ ಆತ್ಮವಂಚನೆಯ ರಾಜಕಾರಣಿಗಳಿಗೆ ವೋಟ್ ಹಾಕಿದ ಜನತೆ ಬಗ್ಗೆ ಕಾಳಜಿ ವಹಿಸದ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳನ್ನು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ರಾಜಕೀಯದಿಂದ ದೂರ ಇಡಬೇಕು. ಇಲ್ಲವಾದಲ್ಲಿ ಇವರ ರಾಜಕೀಯ ಭವಿಷ್ಯಕ್ಕಾಗಿ ಜನಸಾಮಾನ್ಯರ ಬದುಕನ್ನು ಬಲಿ ಕೊಡುತ್ತಾರೆ. ಆದ್ದರಿಂದ ಶರಾವತಿ ನದಿ ಕಣಿವೆ ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳು, ಎಲ್ಲ ಸಮುದಾಯಗಳು ಹಾಗೂ ಮುಖ್ಯವಾಗಿ ಪ್ರಮುಖ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಮಹತ್ವ ಕೊಟ್ಟು ಇದನ್ನು ಕಾರ್ಯರೂಪಕ್ಕೆ ತರದಂತೆ ಎಲ್ಲರೂ ಒಟ್ಟಾಗಿ ವಿರೋಧಿಸಿದರೆ ಮುಂದಿನ ದಿನಗಳಲ್ಲಿ ಪ್ರಕೃತಿ ವಿಕೋಪದಿಂದ ಸಂಕಷ್ಟಕ್ಕೆ ಜಾರುವುದನ್ನು ತಪ್ಪಿಸಬಹುದು. ಆತ್ಮೀಯ ಬಂಧುಗಳೇ, ಇದೇ ಸೆಪ್ಟೆಂಬರ್ 18ರಂದು ಬೆಳಿಗ್ಗೆ 10 ಗಂಟೆಗೆ ಗೇರುಸೊಪ್ಪ ಶ್ರೀ ಗುತ್ತಿಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಸಭಾಭವನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಹವಾಲು ಸ್ವೀಕರಿಸಲಾಗುವುದು. ನಮ್ಮ ಶರಾವತಿ ಉಳಿವಿಗಾಗಿ ಹಾಗೂ ಹೊನ್ನಾವರ ಜನತೆಯ ಹಾಗೂ ಅಲ್ಲಿನ ಮಕ್ಕಳ ಹಿತದೃಷ್ಟಿಗೋಸ್ಕರ ನಾನು ಕೂಡ ಬರುತ್ತೇನೆ. ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸೋಣ. ಒಂದು ವೇಳೆ ಈ ವಿಷಯದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ತಾವು ಬರದೆ ಮುಂದೊಂದು ದಿನ ಅಲ್ಲಿ ಜನರ ಸಂಕಷ್ಟ ನೋಡಲಾಗದೆ ಐ ಆಮ್ ಸ್ಟ್ಯಾಂಡ್ ವಿತ್ ಶರಾವತಿ, ಐ ಆಮ್ ಸ್ಟ್ಯಾಂಡ್ ವಿತ್ ಉತ್ತರ ಕನ್ನಡ, ಐ ಆಮ್ ಸ್ಟ್ಯಾಂಡ್ ವಿತ್ ಗೇರ್ಸೊಪ್ಪ ಅಂದರೆ ಅದಕ್ಕೆ ಬೆಲೆ ಇರಲಾರದು. ದಯವಿಟ್ಟು ಅದೊಂದು ದಿನ ನಿಮ್ಮೆಲ್ಲರ ಕೆಲಸಗಳನ್ನು ಬದಿಗಿಟ್ಟು ಅಲ್ಲಿಯ ಮಕ್ಕಳ ಉತ್ತಮ ಆರೋಗ್ಯ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ದಾರಿಯಾಗೋಣ. ನಮಸ್ತೆ ಸ್ನೇಹಿತರೆ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.